ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದಿದ್ದೆ ಇವತ್ತು ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ ಬನ್ನೇರುಘಟ್ಟ ರೋಡಲ್ಲಿ. ಇಲ್ಲಿ ಎಕ್ಸ್ಚೇಂಜ್ ಸೇಲ್ ನಡೀತಿದೆ, ಏನು ಎತ್ತ ಅಂತ ನಾನು ನಿಮಗೆ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಇದೇ ಬನ್ನೇರುಘಟ್ಟ ರೋಡಲ್ಲಿರೋ ಫ್ಯಾಷನ್ ಫ್ಯಾಕ್ಟ್ರಿ, ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂದ್ಬಿಟ್ಟು. ಇಲ್ಲಿ ಹಳೆ ಕ್ಲಾತ್ಸು ಎಕ್ಸ್ಚೇಂಜ್ ನಡೀತಿತ್ತು. ಸೊ ಅದಕ್ಕೆ ನಾನು ನನ್ನ ಡ್ರೆಸ್ಸು, ಟೀ ಶರ್ಟ್ಸು ಮತ್ತು ಲೆಗ್ಗಿನ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾರೆ ಅಷ್ಟೇ. ಮೆನ್ಸ್ ಕ್ಲಾತ್ಸ್ ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ, ಟೀ ಶರ್ಟು, ಶರ್ಟ್ಸು, ಜೀನ್ಸು ಎಲ್ಲ. ನಾನು ನಂದು ಟೀ ಶರ್ಟು ಮತ್ತು ಟಾಪ್ಸು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಕ್ಕೆ ತಂದೆ. ಅದನ್ನೆಲ್ಲ ಅವ್ರು ಕೌಂಟ್ ಮಾಡಿಕೊಂಡು ಬರ್ಕೊಂಡ್ರು, ಟೀ ಶರ್ಟ್ಸ್ ಎಷ್ಟಿದೆ, ಲೆಗ್ಗಿನ್ಸ್ ಎಷ್ಟಿದೆ ಮತ್ತು ಟಾಪ್ಸ್ ಎಷ್ಟಿದೆ ಅಂತ ಎಲ್ಲ ಬಟ್ಟೆಗಳು ಕೌಂಟ್ ಮಾಡಿ ಅವರೊಂದು ನಮಗೆ ವೋಚರ್ ಕೊಡ್ತಾರೆ. ನಂದು ಓಲ್ಡ್ ಕ್ಲಾತ್ಸು ಎಲ್ಲ ಸೇರಿ ನನಗೊಂದು 3000ವರೆಗೂ ವೋಚರ್ ಸಿಕ್ತು ಅಂತ ಖುಷಿಪಟ್ಟೆ. ಬಟ್ ಆಮೇಲೆ ಮುಂದೆ ಇದೆ ನೋಡಿ ಏನು ಅಂತ. ಕ್ಲಾತ್ಗೆ 3000 ಸಮಥಿಂಗ್ ವೋಚರ್ ಏನೋ ಸಿಕ್ತು, ಖುಷಿಪಟ್ಟೆ. ಬಟ್ ಆಮೇಲೆ ಏನಾಯಿತು ಅಂತ ನೋಡಿ ಮುಂದಕ್ಕೆ. ಹಾಗೆ ಅಲ್ಲಿ ನನ್ನ ಫ್ರೆಂಡು ಶ್ವೇತಾ ಕೂಡ ಬಂದಿದ್ಲು, ಅವ್ರ ಮನೆ ಅಲ್ಲೇ ನಿಯರ್ ಇದ್ದಿದ್ದು. ಸೊ ಅವ್ರನ್ನ ಕರೆದಿದ್ದು, ಇಬ್ಬರು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನೇನು ಚೆನ್ನಾಗಿರುತ್ತೆ ಇಲ್ಲಿ ಅಂತ. ವೋಚರ್ ಸಿಕ್ಕಿದೆ, 3000 ಸಮಥಿಂಗ್ ಇದೆ. ನೋಡೋಣ ಏನೇನಿರುತ್ತೆ, ಚೆನ್ನಾಗಿರೋ ಡ್ರೆಸ್ ತೊಗೊತೀವಿ. ಡ್ರೆಸ್ಸಸ್ ಎಲ್ಲ ಪರವಾಗಿಲ್ಲ. ನಾನಿದು ಯೆಲ್ಲೋ ಕಲರ್ ಟಾಪ್ ಒಂದು ತೊಗೊಂಡೆ, ಇನ್ನೊಂದು ಗ್ರೀನ್ ಕಲರ್ ಒಂದು ಟಾಪ್ ತೊಗೊಂಡೆ. ಕಲೆಕ್ಷನ್ಸ್ ಎಲ್ಲ ಓಕೆ, ಪರವಾಗಿಲ್ಲ ಅನ್ಬೋದು. ನಾನು ಫಸ್ಟ್ ಟೈಮ್ ಹೋಗಿದ್ದು ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ. ಚೆನ್ನಾಗಿದೆಲ್ಲ, ನಂಗೆ ಬ್ಲ್ಯಾಕ್ ತುಂಬ ಇಷ್ಟ. ಸೂಪರ್ ಆಗಿದೆ. ಕ್ಲಾತ್ ಚೆನ್ನಾಗಿರಲಿಲ್ಲ, ಇದು ಟಾಪು ತೆಳು ಇತ್ತು. ನೆಕ್ಸ್ಟ್ ಬಿಲ್ಲಿಂಗ್ ಮಾಡ್ಸೋಕ್ಕೆ ಹೋದಾಗಲೇ ಅಲ್ಲಿನ ಬಂಡವಾಳ ಗೊತ್ತಾಗಿದ್ದು. ಅವ್ರು ಕೊಟ್ಟಿರೋ ವೋಚರಲ್ಲಿ ಒಂದೊಂದು ಬಟ್ಟೆ ಮೇಲೆ 200, 100 ಅಷ್ಟೇ ಡಿಸ್ಕೌಂಟ್ ಅಂತೆ. ನಮ್ಮ ವೋಚರ್ದು ಅಲ್ಲಿ ಲೆಸ್ ಆಗೋದು. ಡೆನಿಮ್ ಜೀನ್ಸ್ ಆ ಥರ ತೊಗೊಂಡ್ರೆ ಮಾತ್ರ ಅದಕ್ಕೆ 300 ಆ ಥರ ಇರುತ್ತಂತೆ. ಬಟ್ ಬೇಜಾರಾಯಿತು, ಎಕ್ಸ್ಟ್ರಾ ಅಮೌಂಟು ಮತ್ತೆ ಪೇ ಮಾಡಿದ್ದಾಯಿತು. ಸೊ ಒಂದು 3-4 ಡ್ರೆಸ್ ತೊಗೊಂಡಿದ್ದೆ, 2 ಕ್ಯಾನ್ಸಲ್ ಮಾಡಿಬಿಟ್ಟು 2 ತೊಗೊಂಡಿದ್ದು ನಾನು. ಅಷ್ಟು 3000 ವೋಚರ್ ಕೊಡ್ತಾರೆ ನೋಡಿದ್ರೆ ಆ ಥರ ಮಾಡಿದ್ರು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಹೋಗಿದ್ದು, ಯಾರೂ ನಂಬ್ಕೊಂಡು ಹೋಗಬೇಡಿ. ನಿನ್ನೆ ಬ್ಲಾಗ್ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.